ವೆಲ್, ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ದಿಸ್ ಇಸ್ ದ ಫಸ್ಟ್ ಡೇ ಇನ್ ಕುನ್ನೂರ್, ಊಟಿಲಿ. ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಬನ್ನಿ ನೋಡೋಣ ಏನಿದೆ ನೋಡೋಕ್ಕೆ ಅಂತ. Yes, you're going outing? Yeah, simply. Okay. You suggest some place? I don't want like tourist spots. Okay. I want like silent spots like. If you want to go to this mountain, Huh. okay, you can go to Kunnur town. There to you make a map that is called Pakasuran Malai. Bakasura. Pakasuran Malai, otherwise Druk. Druk. Troog. Druk. DROG. Druk. Druk Fort. Yes. You can make a map. Okay. Okay. Druk Fort. And what else like? What to do? You can first go to the town. There too you take the Coimbatore road. Okay, this road. Here to that road, you take that road. Here. The road is on this side only? Yes. Okay. That side full beautiful tea gardens. Okay. Okay. This village, you know. This back side, that is called Ekorag. Ekorag. That side? Okay. Ekorag is there. And you can park the vehicle very careful. Okay, because they are full North Indian people. If you don't put helmet in the vehicle, this kind of things. No, I won't keep anything. Yes. So because this is very careful. Okay. Petrol bunk town only? Town is there. Inside the town one bunk is there, outer also bunk is there. Okay. Very near only. Okay, thank you. Okay. ಗೊತ್ತಾಯ್ತಲ್ಲ, ಎಲ್ಗೋ ಹೋಗ್ಬೇಕು ಅನ್ಕೋತಿದ್ದೆ. ಏನೋ ಬಕಾಸುರನ್ ಮಲೈ ಅಂತೆ, ಅದು ಡ್ರೂಗ್. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಹೋಗ್ತಿದ್ದೀವಿ ಈಗ. ಆ್ಯಕ್ಚುಲಿ ನಂದು ಐ ಹ್ಯಾವ್ ದಿಸ್ ಟ್ವಿಸ್ಟೆಡ್ ಸೆನ್ಸ್ ಆಫ್ ಎವ್ರಿಥಿಂಗ್ ಐ ಗೆಸ್. ಈಗ ಇಲ್ಲಿ ಬಂದರೆ ಏನು ಮಾಡ್ತಾರೆ, 4 ಫೇಮಸ್ ಸೈಟ್ ಸೀಯಿಂಗ್ ಇರೋದನ್ನ ಸೈಟ್ ಸೀಯಿಂಗ್ ಮಾಡ್ತಾರೆ. ಹಾಗೆ ಫೇಮಸ್ ಫುಡ್ ಸ್ಪಾಟ್ಸ್ ಅದು ಇದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾರೆ. ಬಟ್ ಐ ಡೋಂಟ್ ಲೈಕ್ ದ್ಯಾಟ್ ಕೈಂಡ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಈ ಥರ ಆನ್ ಸ್ಪಾಟ್ ಏನಾದ್ರು ಒಂದು ಆಗಬೇಕು, ಒಂದು ಚೆನ್ನಾಗಿದೆ ಅಂತ ಯಾರೋ ಒಂದು ಹೇಳಬೇಕು ಲೋಕಲ್ಲು. ಅಲ್ಲಿಗೆ ಹೋಗಿ ನೋಡಬೇಕು ನಾವು. ಇವಾಗ ನಾವು ವಾಪಸ್ ಕುನ್ನೂರು ಟೌನ್ಗೆ ಹೋಗಬೇಕು. ಕುನ್ನೂರು ಟೌನಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಾಗೆ ಅಲ್ಲಿಂದ ಕೊಯಂಬತ್ತೂರು ರೋಡಲ್ಲಿ ಇರೋದಂತೆ ಅದು. ಬನ್ನಿ ನೋಡ್ಕೊಬರೋಣ. ಹಂಗೆ ಇವಾಗ ಆ್ಯಕ್ಚುಲಿ ಆಫ್ ರೋಡ್ ಮೋಡಲ್ಲಿ ಇಟ್ಟಿದ್ದೀನಿ ಆಯಿತಾ. ನಾನು ಏನು ಚಿಂದಿ ಹೋಗುತ್ತೆ ಅಂದರೆ ಗಾಡಿ ಆಫ್ ರೋಡ್ ಮೋಡಲ್ಲಿ. ನೋಡಿ, ಥ್ರಾಟಲ್ಲು ಒಂದು ಸ್ವಲ್ಪ ಕೊಟ್ಟರೆ ನೋಡಿ ಹೆಂಗೆ ಎಗರುತ್ತೆ. ಸಮಯ ಒಂದು 10 ಗಂಟೆ ಆಗಿರ್ಬೋದು, 9:30 10 ಗಂಟೆ. ಬೆಳಿಗ್ಗೆ ಬೇಗ ಎದ್ದು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು, ಬೆಳಿಗ್ಗೆ ಬೇರೆ ಫುಲ್ ನೆಕ್ಸ್ಟ್ ಲೆವೆಲ್ ಕ್ಲೌಡಿ ಇತ್ತು. ಇವಾಗ ಆ್ಯಕ್ಚುಲಿ ಸ್ವಲ್ಪ ಬಿಸಿಲು ಬಂದಿರೋಂಗಿದೆ. ಆದರೆ ಹೆಂಗೆ ಹೇಳಿದ್ರು ನೋಡಿ, ಅಲ್ಲಿ ನೀವು ಗಾಡಿ ಎಲ್ಲ ಸೇಫ್ ಇಲ್ಲ ಗಾಡಿಗೆ ಎಲ್ಲ, ಬಿಕಾಸ್ ಬರೀ ನಾರ್ತ್ ಇಂಡಿಯನ್ಸೇ ಇರೋದು ಅಲ್ಲಿ ಅಂತೆ. ಆಲ್ ಆಫ್ us ಕನ್ನಡಿಗಾಸ್, ತಮಿಳ್ ಪೀಪಲ್, ಆಲ್ ಆಫ್ us we have one thing in common, I guess. That's I won't even say it. I think you already know it, man. Come on. ಪೆಟ್ರೋಲ್ ಹಾಕ್ಸ್ಬೇಕಲ್ಲ. ಅಲ್ಲಿದೆ ಬಂಕ್. ಬನ್ನಿ. ಲೀಟ್ರ್ ತುಂಬಿದೆ, 13.7 ಲೀಟರ್ಸ್. ಅಂದರೆ ಏನೂ ಇರಲೇ ಇಲ್ಲ ಗಾಡಿ ಒಳಗಡೆ. 14 ಲೀಟ್ರ್ ಟ್ಯಾಂಕಲ್ಲಿ 300 ml ಉಳಿದಿತ್ತು ಅನಿಸುತ್ತೆ. ಇನ್ನೊಂದು ಚೂರು ಮುಂದೆ ಹೋಗಿದ್ರೆ ಎಲ್ಲರೂ ಆಫ್ ಆಗಿರ್ತಿತ್ತು. ಓಕೆ, ರೀಸೆಟ್ ಮಾಡ್ಕೊಬಿಡೋಣ. ರೈಡ್ ಮೋಡ್, ಬ್ಯಾಕ್. ಟ್ರಿಪ್ 228 ಕಿಲೋಮೀಟರ್ಸ್ ಆಗಿದೆ ಟೋಟಲ್ ಬೆಂಗಳೂರಿಂದ. ಪಾರ್ಶಾಲಿಟಿ ಮಾಡ್ತವ್ರೆ ಹಂಗೆ, ಕರ್ನಾಟಕ ಗಾಡಿ ಅಂದ್ಬಿಟ್ಟು ನಿಲ್ಸಿಟ್ಕೊಬಿಟ್ಟವ್ರೆ.
ಓಕೆ, ಈ ಕಡೆ ಪೆಟ್ರೋಲ್ ಚೆಲ್ಬಿಟ್ರು ಅವರು, ವಾಸನೆ ಹೊಡಿತಾ ಇದೆ ಇವಾಗ. ಸೊ ಓಯ್, ಮುಂದೆ ನೋಡ್ಕೊಂಡು ನೋಡ್ಸ್ ಗುರು, ಕ್ಯಾಮ್ರಾ ಅಲ್ಲ. ಆಮೇಲೆ ಈ ಫೀಲಿಂಗ್ ನನಗೆ ಮಾತ್ರ ಬರುತ್ತಾ ಅಥವಾ ಎಲ್ರಿಗೂ ಸಹಜನ ಇದು? ಎಲ್ಲ ಬಿಟ್ಬಿಟ್ಟು ಮೌಂಟೇನ್ ಏರಿಯಲ್ಲಿ ಹೋಗಿದ್ದು ಬಿಡೋಣ ಅಂತ, ಎಲ್ಲೋ ಒಂದು ಕಡೆ ಒಂದು ಮೌಂಟೇನ್ ಏರಿಯಾದಲ್ಲಿ ಹೋಗಿದ್ದು ಬಿಡೋಣ ಅಂತ. ಬಿಕಾಸ್ ನೋಡಿ, ಅಷ್ಟೇ ನಿನ್ನೇನು ಹೇಳಿದೆ ನಾನು ಇದರಲ್ಲಿ ವಿಡಿಯೋದಲ್ಲಿ, ಮೌಂಟೇನ್ಸ್ ಇದೆಯಲ್ಲ, ದ ಮೋಸ್ಟ್ ಅನ್ಆರ್ಗ್ಯಾನಿಕ್, ದ ಮೋಸ್ಟ್ ಏನಂತಾರೆ ಅದರಷ್ಟು ಏನು ಗುರೋದು ಬಾಯಿಗೆ ಬರ್ತಿಲ್ವಲ್ಲ, ಅದರಷ್ಟು ರ್ಯಾಂಡಮ್ನೆಸ್ ಯಾವುದಕ್ಕೂ ಇಲ್ಲ, ಬಟ್ ಅದರಷ್ಟು ಬ್ಯೂಟಿಫುಲ್ ಕೂಡ ಯಾವುದೂ ಇಲ್ಲ ಅನಿಸುತ್ತೆ ಅಲ್ವಾ? ಯಾ, ಸೊ ಐ ಥಿಂಕ್ ದೇ ಮೈಟ್ ಹ್ಯಾವ್ ಸಮ್ ಸ್ಪೆಷಲ್ ಪವರ್ ಟು ಹೀಲ್. ತುಂಬ ಜನಕ್ಕೆ ನಂದು ವ್ಲಾಗ್ಗಳು ಬೋರಿಂಗ್ ಅನಿಸ್ತಾ ಇರ್ಬೋದು, ಬಿಕಾಸ್ ಐ ಆಮ್ ಅ ಬೋರಿಂಗ್ ಪರ್ಸನ್. ನನ್ನ ವ್ಲಾಗ್ ಕೂಡ ಬೋರ್ ಆಗೇ ಇರುತ್ತೆ. ಬಟ್ ಏನೇ ಹೇಳಿದ್ರು ಒಂದು ಅಡ್ವೆಂಚರ್ ಬೈಕ್ ನಿಮಗೆ ಕೊಡೋಷ್ಟು ಕಂಫರ್ಟು ಐ ಡೋಂಟ್ ಥಿಂಕ್ ಎನಿ ಅದರ್ ಬೈಕ್ ಕ್ಯಾನ್ ಗಿವ್ ಇಟ್ ಮ್ಯಾನ್. ನಿಮ್ಗೆ ಆ ಸಸ್ಪೆನ್ಷನ್ಸು, ಆಮೇಲೆ ಆ ವಿಂಡ್ ಬ್ಲಾಸ್ಟ್ ಇರಲ್ಲ ನಿಮ್ಮ ಬಾಡಿ ಮೇಲೆ, ಸೊ ಟಯರ್ಡ್ನೆಸ್ ಜಾಸ್ತಿ ಆಗಲ್ಲ ನಿಮಗೆ. ಕುತ್ಕೊಳ್ಳೋ ಪೊಸಿಷನ್ನು ಅಷ್ಟೇ ಹಂಗೆ ಇರುತ್ತೆ. ನೋಡಿ ಮೆನ್ಯೂವರ್ ಮಾಡೋದು ಎಷ್ಟು ಈಸಿ ಆಗುತ್ತೆ ಅಂತ. ಸಾರಿ, ಯಾವ ಕಡೆನೋ ನೋಡ್ಕೊ ಬರ್ತಿದ್ದೆ ನಾನು, ದೆಂಗ್ಸ್ಕೊಬಿಡುವ ಸ್ವಲ್ಪ ಅಂದಿದ್ರೆ. ಆ್ಯಕ್ಚುಲಿ ಏನು ಗೊತ್ತಾ, ಫುಲ್ ಗಾಬರಿ, ನನಗೆ ಕೈ ನಡುಕ್ತಾ ಇದೆ ನೋಡಿ, ಕೆಳಗಡೆ ತೋರಿಸ್ತಿದೆ. ಸರಿ, ಮೋಸ್ಟ್ಲಿ ಈ ಗುಡ್ಡನ ಇಳಿದು ಪಕ್ಕದ ಗುಡ್ಡನ ಹತ್ತಬೇಕು. ಗಾಡಿಗೇನು ಆಗದೆ ಇದ್ರೆ ಸಾಕು. ಮೈಲೇಜ್ ದೆಂಗ್ಸ್ಕೊಂಡಿದೆ ಆ್ಯಕ್ಚುಲಿ ಇವಾಗ. ಸ್ಟಾರ್ಟ್ ಆಯ್ತು ಗುರು. ದ ಸ್ಮೆಲ್ ಆಫ್ ದ ಟೀ ಇಸ್ ಸೋ ಗುಡ್. ವಾವ್. See, this is why I say listen to locals more than listening to some guy on the reels or reels mainly. Ivagantu travel is based on reels, dude. I saw this fucking amazing place on reels, doll. Let's go and explore. ಹೋಗ್ತೀರಾ ಸುಮ್ಮನೆ ರೀಲ್ಸಲ್ಲಿ ಇರೋದನ್ನ ನೋಡ್ಕೊಂಡು ಬರ್ತೀರಾ, ಅದನ್ನು ಎಕ್ಸ್ಪ್ಲೋರ್ ಅಂತಾರ ಯಾರಾದರೂ? நல்லா இருக்கானா? ಇದು you have it there. Wow. ಆ್ಯಕ್ಚುಲಿ ಗೇಟ್ ಹಾಕಿದಾರಲ್ವಾ, ಅಡ್ವೆಂಚರ್ ಬೈಕ್ ಇರೋದ್ರೆ ನಾನು ಹಂಗೆ ಹೋಗ್ಬಿಡ್ಬೋದು. ಮಾಡ್ಬೋದು ಆ್ಯಕ್ಚುಲಿ, ಗಾಂಡ್ ಮಸ್ತಿ ಮಾಡಲಾ ಬೇಡ ಅನ್ನೋದು ನೋಡ್ತಾ ಇದ್ದೀನಿ. ಇಲ್ ಬಿ ಲೈಕ್ ಟ್ರೆಸ್ ಪಾಸಿಂಗ್ ಅಲ್ಲ. ಏನು ಕಲರ್ ಗುರು ಇದಕ್ಕೆ ಮತ್ತು ಸ್ಕೈಗೆ, ಸಖತ್ತಾಗಿತ್ತು ಇದೊಂದು. ಲೆಟ್ಸ್ ಸಿ ವಾಟ್ಸ್ ವೇಟಿಂಗ್ ಫಾರ್ ಅಸ್ ಅಗೇನ್. ಅಣ್ಣ ಡ್ರಾಪ್ ಬೇಡಮ್ಮ. ಓ shit, these are fine shit. Whoa man, I had a thought where I thought maybe I should be in the room only because the weather was good. I thought I should be in the room. I was wrong. Up on the fucking location.
ಸುಟ್ರಿಂಗಳೂರ ಪಾರ್ಕ ಡ್ರೂಗ್ ಪಕಾಸುರನ್ ಮಲೈ ಈ ಕಡೆ ಅಂತೆ. ಗಣಂ ಕಾಣ್ಬ ಹೊನ್ನಯಗಲೇಡೆ ಬಾಳ ಗಣಂ ಕಾಣ್ಬ ಬೇರು ಸಾಯ್ಕ. ಇವುಗಳು ಏನಕ್ಕೆ ಬೇರು ಸಾಯ್ಕ. நீன் சிங்கம்தான் அந்த ஆதாயம் போதாக பறவை உண்டு நதி கண்ணாணி பார்க்க கடலா தீராக நாகங்கள் கை குவித்தீர்க்கும் நீயை நீ பகிர்ந்தாலும் ரெண்டாய் வரும். ಹೋಗ್ಲಿ ಬಿರು, ಆ ಗಾಡಿ ಫಸ್ಟ್ ಹೋಗ್ಲಿ ಮುಂದೆ. ಶಿವನು அந்த ஆதாரம் போதாக பறவை ஒன்று நதி கண்ணாணி பார்க்க இறந்தது இந்த கடலா தீராக இதே நீயை நீ பகிர்ந்தால் ரெண்டாய் வாழும். I know people. Haha. Oh, that's the fucking bison, man. Shit. Wow. That's the closest look I've ever had of a bison. Bata? We are fucked right now. To take this turn. Connects the same. ಸರಿ, ಸುತ್ತ ನೋಡ್ಕೊಬೋಣ. ಯಾರೂ ಇಲ್ಲ ಅಂದ್ರೆ ತೆಗೆದು ಹಾಕ್ಬಿಡೋದು ಅಷ್ಟೇ. ಇಲ್ಲಿಗೆ ಸ್ವಲ್ಪ ಶಾರ್ಟ್ ಮಾಡೋಣ ಇದನ್ನು ಸ್ಟೆಬಿಲಿಟಿಗೆ.